ಇವತ್ತು ದ್ವಿತೀಯ ಪಿಯುಸಿ ರಿಸಲ್ಟ್ ಹೊರಬಿದ್ದಿದೆ. ಲಾರಿ ಚಾಲಕನ ಮಗಳು ಬಡ ಮಹಿಳೆಯ ಪುತ್ರಿ ರಾಜ್ಯಕ್ಕೆ ಫಸ್ಟ್ ಬಂದು ಅಪ್ಪ ಅಮ್ಮನ ಕೀರ್ತಿ ಹೆಚ್ಚಿಸಿದ್ದಾರೆ. ಕಷ್ಟಪಟ್ಟು ಓದಿದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಅಪ್ಪ ನಾನ್ ಪಾಸ್, ಅಮ್ಮ ನಂದು ಫಸ್ಟ್ ಕ್ಲಾಸ್, ಅಕ್ಕ ನಾನು ಡಿಸ್ಟಿಂಕ್ಷನ್, ಮೇಷ್ಟ್ರೆ ನಾನು ಟಾಪರ್. ಎಲ್ ನೋಡಿದ್ರು ಖುಷಿ, ಯಾರ ಮುಖದಲ್ಲಿ ನೋಡಿದ್ರು ಮಂದಹಾಸ. ಇವರ ಈ ಖುಷಿಗೆ ಕಾರಣ ಪಿಯು ರಿಸಲ್ಟ್. 2024-25ನೇ ಸಾಲಿನ ಸೆಕೆಂಡ್ ಪಿಯು ರಿಸಲ್ಟ್ ಹೊರಬಿದ್ದಿದೆ. ಈ ಬಾರಿಯೂ ಹೆಣ್ಮಕ್ಳೇ ಮೇಲುಗೈ ಸಾಧಿಸಿದ್ದಾರೆ. ಕಲಾ, ವಾಣಿಜ್ಯ, ವಿಜ್ಞಾನ 3 ವಿಭಾಗದಲ್ಲೂ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿ ಮತ್ತೊಮ್ಮೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಪ್ರೂವ್ ಮಾಡಿದ್ದಾರೆ. ಈ ಬಾರಿ 73.45% ರಿಸಲ್ಟ್ ಬಂದಿದೆ. ದ್ವಿತೀಯ ಪಿಯು ರಿಸಲ್ಟ್ನಲ್ಲಿ ಉಡುಪಿ ಮೊದಲ ಸ್ಥಾನ ಪಡೆದಿದ್ರೆ ಯಾದಗಿರಿ ಕೊನೆಯ ಸ್ಥಾನದಲ್ಲಿದೆ. ಲಾರಿ ಚಾಲಕನ ಪುತ್ರಿ ರಾಜ್ಯಕ್ಕೆ ಟಾಪರ್. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಐಎನ್ಡಿಪಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಸಂಜನಾಬಾಯಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಪಡೆದಿದ್ದಾಳೆ. 600ಕ್ಕೆ 597 ಅಂಕ ಗಳಿಸಿದ್ದಾರೆ. ಸಂಜನಾಬಾಯಿ ಲಾರಿ ಡ್ರೈವರ್ ಪುತ್ರಿಯಾಗಿದ್ದು ಕಷ್ಟಪಟ್ಟು ಓದಿ ತಂದೆಗೆ ಕೀರ್ತಿ ತಂದಿದ್ದಾಳೆ. ಇಷ್ಟು ಚೆನ್ನಾಗಿ ಓದೋರಲ್ಲಿ ಇಂಥ ದೊಡ್ಡ ಕಾಲೇಜಲ್ಲಿ ನಾನು ಯಾವ ಮೂಲೆಯಲ್ಲೂ ಏನೋ ಅಂತ ಭಯ ಆಗಿತ್ತು ಸರ್. ಆಮೇಲೆ ಬರ್ತಾ ಬರ್ತಾ ಎಕ್ಸಾಮ್ಸಲ್ಲಿ ಟಾಪ್ 10 ಅಂತ ಮಾಡ್ತಿದ್ರು ಸರ್. ಅದರಲ್ಲಿ ಫಸ್ಟ್ ಇಯರ್ ಎಲ್ಲ ಸೆಕೆಂಡೇ ಬರ್ತಿದ್ದೆ ಸರ್. ಆಮೇಲೆ ನಾನು ಸೆಕೆಂಡೇ ಬರ್ತೀನಿ, ಫಸ್ಟ್ ಬರಲೇಬೇಕಂತ ಛಲ ಇಟ್ಕೊಂಡು ಓದಿದ್ದೆ ಸರ್. ಆಮೇಲೆ ಫಸ್ಟ್ ಬಂದೆ ಸರ್. ವಿಜಯನಗರ ಜಿಲ್ಲೆಯ ಇಟಕಿಯ ಪಂಚಮಸಾಲಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಕೆ ನಿರ್ಮಲಾ ಕಲಾ ವಿಭಾಗದಲ್ಲಿ 600ಕ್ಕೆ 596 ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ. ಡಾಕ್ಟರ್ ಮಗಳಿಗೆ ಎಂಜಿನಿಯರ್ ಆಗೋ ಆಸೆ. ಮಂಗಳೂರಿನ ಕೊಡಿಯಾಲ್ಬೈಲ್ನ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿನಿ ಅಮೂಲ್ಯ ಕಾಮತ್ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 599 ಅಂಕ ಪಡೆದುಕೊಂಡಿದ್ದಾಳೆ. ಅಮೂಲ್ಯ ತಂದೆ ತಾಯಿ ಇಬ್ಬರು ವೈದ್ಯರು. ಆದರೆ ಮಗಳಿಗೆ ತಂದೆ ತಾಯಿಯಂತೆ ವೈದ್ಯಳಾಗುವ ಆಸೆ ಇಲ್ಲ, ಇಂಜಿನಿಯರ್ ಆಗುವ ಗುರಿ ಇಟ್ಕೊಂಡಿದ್ದಾಳೆ. ಇನ್ನು ತೀರ್ಥಹಳ್ಳಿ ವಾಗ್ದೇವಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ದೀಕ್ಷಾ ಆರ್ ಕೂಡ ಮೊದಲ ಸ್ಥಾನ ಪಡೆದುಕೊಂಡಿದ್ದಾಳೆ. ಅಮ್ಮ ಅಪ್ಪ ಸಹ ಯಾವಾಗ ವೆನ್ ಐ ಫೀಲ್ ಡೌನ್ ಅವ್ರು ತುಂಬ ಮೋಟಿವೇಟ್ ಮಾಡ್ತಿದ್ರು. ಅವರಿಂದಲೇ ಇದಾದದ್ದು ಅಂತ ನಂಗೆ ಹೇಳಿಬಿಟ್ಟು ನಾನು ಆ ದಿವಸ ನನ್ನಿಂದ ಎಷ್ಟು ಆಗ್ತದೆ ಅಷ್ಟು ಓದ್ತಿದ್ದೆ. ಕಾಲೇಜ್ ಆದ ಮೇಲೆ ರಿವೈಸ್ ಮಾಡಲಿಕ್ಕೆ. ಮತ್ತು ಕಾಲೇಜಲ್ಲಿ ಅವರೆಂತ ಹೇಳಿಕೊಟ್ಟಿದ್ದು ಅದನ್ನು ಚಂದ ಮಾಡಿ ಓದ್ತಿದ್ದೆ. ಮುಂದೆ ನಾನು PCMC ತಗೊಂಡಿದ್ದೇನೆ. ಸೊ ಇಂಜಿನಿಯರ್ ಆಗಬೇಕಂತ ಆಸೆ. ವಾಣಿಜ್ಯ ವಿಭಾಗದಲ್ಲಿ ಮಂಗಳೂರಿನ ಕೆನರಾ ಪಿಯು ಕಾಲೇಜು ವಿದ್ಯಾರ್ಥಿನಿ ಎಸ್ ದೀಪಾಶ್ರೀ 600ಕ್ಕೆ 599 ಅಂಕ ಪಡೆದ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಕಟ್ಟಡ ಕಾರ್ಮಿಕನ ಮಗಳು ರಾಜ್ಯಕ್ಕೆ 5ನೇ ರ್ಯಾಂಕ್ ಬಂದಿದ್ದಾಳೆ. ಹುಬ್ಬಳ್ಳಿ ಸರ್ಕಾರಿ ಪಿಯು ಕಾಲೇಜಿನ ನಾಗವೇಣಿ 600ಕ್ಕೆ 593 ಅಂಕ ಗಳಿಸಿದ್ದಾಳೆ. ನಾ ಪ್ರತಿ ಕ್ಷಣ ಇಲ್ಲಿ ಕಾಲೇಜದ ಮೆಟ್ಲ ಹತ್ತುವಾಗ ಇಲ್ಲಂದ ಫೋಟೋ ಇರಬೇಕಂತ ಅನ್ಕೊಂಡು ಬಂದಿದ್ದೆ. ನಾನು ಸೆಕೆಂಡ್ ಇಯರ್ ನಾನು 100 ಮಾಡ್ಬೇಕಂತ ಹೇಳಿದೆ. ಆದ್ರೆ ಅದು 98.83 ಆಯಿತು. ಇನ್ನುಳಿದಂತೆ 13 ಸರ್ಕಾರಿ ಕಾಲೇಜುಗಳು 100% ಫಲಿತಾಂಶ ದಾಖಲಿಸಿದ್ರೆ 8 ಸರ್ಕಾರಿ ಕಾಲೇಜು ಶೂನ್ಯ ಫಲಿತಾಂಶ ದಾಖಲಿಸಿದೆ. 134 ಖಾಸಗಿ ಕಾಲೇಜು 100% ರಿಸಲ್ಟ್ ನೀಡಿದ್ರೆ 123 ಖಾಸಗಿ ಕಾಲೇಜು ಶೂನ್ಯ ಫಲಿತಾಂಶ ದಾಖಲಿಸಿದೆ. ಬ್ಯೂರೋ ರಿಪೋರ್ಟ್ TV9.